ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಫಾತಿಮತ್ ನಿಶಾನಾ ಅನ್ನುವಂತಹ ವಿವಾಹಿತ ಮಹಿಳೆ ತನ್ನ ಜೀವವನ್ನು ಕಳೆದುಕೊಂಡು ಇಂದಿಗೆ 4-5 ದಿವಸಗಳಾಯಿತು. ಈ ಹಿನ್ನೆಲೆಯಲ್ಲಿ ಅವರಿಗೊಂದು ಆಕೆಗೆ ಆ ಸ್ಥಿತಿಯನ್ನು ತಂದ ಮನೆಯವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇತ್ತು. ಅನಂತರ ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಮಂಗಳೂರಿಗೆ ರವಾನಿಸಲಾಯಿತು. ಮಂಗಳೂರಿಂದ ವರದಿ ಕೂಡ ಬಂದಿದೆ. ಆ ಪ್ರಕಾರವಾಗಿ ಈಗ ಆಕೆಯ ಮನೆಯವರು ಆಕೆಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷೆಯಾಗುವಂತಹ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಒಂದು ಕಡೆಯಲ್ಲಿ ಫಾತಿಮತ್ ನಿಶಾನಾ ಮಾತ್ರ ತನ್ನ ಜೀವವನ್ನು ಕಳೆದುಕೊಂಡಿಲ್ಲ, ಇನ್ನೊಂದು ಮಗು ತನ್ನ ಜೀವನವನ್ನು ಕಳ್ಕೊಂಡಿತ್ತು. ಯಾಕಂತ ಹೇಳಿದ್ರೆ ತಾಯಿ ಪ್ರೀತಿ ಅನ್ನೋದು ಸಣ್ಣ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಇನ್ನು 2 ವರ್ಷದ ಮಗು. ಆ ಮಗುವಿಗೆ ತಾಯಿಯನ್ನು ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ. ತಾಯಿಯ ಮೇಲಿನ ಹಿಂಸೆಗಳು, ತಾಯಿಯ ಮೇಲಿನ ಕ್ರೌರ್ಯಗಳು, ಅದಕ್ಕೆಲ್ಲದಕ್ಕೂ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದು ಆ ಮಗು. ಆ ಮಗುವಿನ ಮುಗ್ಧ ಮಾತುಗಳಲ್ಲೇ ಗೊತ್ತಾಗುತ್ತೆ ಆಕೆಗೆ ನಿರಂತರವಾಗಿ ಹಿಂಸಾಚಾರವನ್ನು ಆಕೆಯ ಮನೆಯಲ್ಲೇ ನಡೆಸ್ತಾ ಇದ್ದರು. ಒಂದು ಹೆಣ್ಣನ್ನು ಮದುವೆ ಮಾಡಿ ಕೊಟ್ಟ ನಂತರ, ಒಂದು ನಂಬಿಕೆಯಿಂದ ಮದುವೆ ಮಾಡಿ ಕೊಟ್ಟಿರ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ನಾಳೆ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತಾನೆ, ನನ್ನ ಮಗಳ ಭವಿಷ್ಯ ಚೆನ್ನಾಗಿರುತ್ತೆ ಅವನ್ನ ಮದುವೆ ಮಾಡಿಕೊಟ್ರೆ ಅಂತ ಒಂದು ಭಾವನೆಯಲ್ಲಿ ಮನೆಯವರು, ಹೆತ್ತವರು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾರೆ. ಆದರೆ ಗಂಡನ ಮನೆಗೆ ಹೋದಂತಹ ಹೆಣ್ಣು ಮಗಳಿಗೆ ಈ ಥರದ ಹಿಂಸೆಗಳು ನಡೀತಾ ಇದ್ದರೆ ಆಕೆ ಅದನ್ನು ಹೇಗೆ ಸಹಿಸಲಿಕ್ಕೆ ಸಾಧ್ಯ, ಅಥವಾ ಆಕೆಯ ಮನೆಯವರು ಅದನ್ನು ಹೇಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ? ಈ ವಿಚಾರ ತುಂಬಾ ನೆನೆಸ್ಕೊಂಡ್ರೆ ತುಂಬಾ ಮನಸ್ಸಿಗೆ ನೋವಾಗುವಂತಹ ವಿಚಾರ. ಆ ಮಗು ವಿಡಿಯೋವನ್ನು ನೋಡಿದ್ರೆ ಗೊತ್ತಾಗುತ್ತೆ ಮಗು ಏನು ಹೇಳ್ತಾ ಇದೆ ಆ ವಿಡಿಯೋದಲ್ಲಿ. ತಾಯಿಯ ಕೈಗಳಿಗೆ ಅಥವಾ ತಾಯಿಯ ಮೇಲಿನ ದೌರ್ಜನ್ಯವನ್ನು ಅದು ವಿವರಿಸ್ತಾ ಇತ್ತು, ಹೇಗೆ ನಡೀತಾ ಇತ್ತು ಮನೆಯಲ್ಲಿ ಹಿಂಸಾಚಾರ. ಅದನ್ನು ನೋಡಿದಾಗ ನಮಗೆ ಅನ್ನಿಸೋದು, ಇನ್ನೊಂದು ಕಬರಸ್ಥಾನ ಅಂತ ಕರಿತೇವೆ, ಆ ನಿಶಾನಳನ್ನು ಅಲ್ಲಿ ಕಬರಸ್ಥಾನದಲ್ಲಿ ಇಟ್ಟಂತಹ ಜಾಗ. ಅಂದರೆ ನಾವು ಹೇಳ್ತೇವೆ ನಮ್ಮ ಇದರಲ್ಲಿ ಸ್ಮಶಾನ ಅಂತೇಳಿ, ಆದರೆ ಅಲ್ಲಿ ಕಬರಸ್ಥಾನದಲ್ಲಿ ಆಕೆಯ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆ ನಡೆದ ನಂತರ ಅಲ್ಲಿ ಮಗು ಓಡಾಡ್ತಿರುವಂತಹ ಇನ್ನೂ ಕೂಡ ತಾಯಿಯ ಸುತ್ತಮುತ್ತ ಓಡಾಡ್ತಿರುವಂತಹ ಮಗುವಿನ ಮುಗ್ಧತೆ ನೆನೆಸ್ಕೊಂಡ್ರೆ ಎಂಥವರ ಕಣ್ಣಲ್ಲಾದರೂ ಕೂಡ ಕಣ್ಣಾಲಿಗಳು ತೇವಗೊಳ್ಳುತ್ತೆ. ಆ ಒಂದು ಘಟನೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜ ಗ್ರಾಮದ ಕಡೆಪಾಲ ಅನ್ನುವಂತಹ ಸ್ಥಳದಲ್ಲಿ ಭವ್ಯವಾದ ಮನೆ ಇತ್ತು ಅವರಿಗೆ. ಒಬ್ಬನೇ ಮಗ ಇದ್ದ, ಮಗನಿಗೆ ಮದುವೆ ಮಾಡಿಕೊಟ್ರು, ಎಲ್ಲರೂ ಚೆನ್ನಾಗಿದ್ದರು, ದುಡ್ಡಿದೆ, ಒಳ್ಳೆ ಜೀವನ ನಡೆಸ್ತಾ ಇದ್ರು. ಆದರೆ ಏನೋ ಗೊತ್ತಿಲ್ಲ, ಎಲ್ಲವೂ ಇದ್ದು ಕೂಡ ಮನುಷ್ಯನಿಗೆ ಯಾವುದೋ ಒಂದು ಅಸಮಾಧಾನ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗಾದರೆ ಮನೆಯಲ್ಲಿ ಏನು ನಡೆದಿರ್ಬೋದು? ಮನೆಯಲ್ಲಿ ವಿಚಾರಗಳನ್ನು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಅದನ್ನು ಹೇಳ್ಕೊಳ್ಳಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಆದರೆ ಎಲ್ಲೋ ಕೆಲವರು ನೋವಿನಿಂದ ಒಂದಷ್ಟು ಮಾಹಿತಿಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರಿಗೆ ಹೆದರಿಕೆ ಇರ್ಬೋದು, ನಾಳೆ ಹೇಗೆ ನಾವು ಇದನ್ನು ಎದುರಿಸೋದು ಹೇಗೆ, ಅಥವಾ ಇದನ್ನು ಅವರೇನಾದರೂ ಬಂದು ನಮ್ಮ ಜೊತೆ ಕೇಳ್ಬೋದಾ? ಒಂದು ಸ್ವಲ್ಪ ಹೆದರಿಕೆ ನಾವು ಹೋದಾಗ, ಭೇಟಿ ಕೊಟ್ಟಾಗ ಕಂಡ್ವಿ. ಕೆಲವರ ಕಣ್ಣಲ್ಲಿ ಕಾಣ್ತಾ ಇತ್ತು. ಅವರು ಎದುರಿಗೆ ಉತ್ತರ ಕೊಡ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿ ಏನೋ ಒಂಥರ ಹೆದರ್ತಾ ಇದ್ರು. ಅದರ ಅರ್ಥ ನಾವು ಅದನ್ನು ಕೇಳಿರ್ತೀವಿ, ಬಟ್ ನಾಳೆ ನಮಗೇನಾಗುತ್ತೋ, ನಾವ್ಯಾಕೆ ಇದಕ್ಕೆ ಜಾಸ್ತಿ ತಲೆ ಕೊಡಬೇಕು ಅನ್ನುವಂಥ ಭಾವನೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಹೊರಗಡೆ ಭಾಗದಿಂದ, ಹೊರಗಡೆಯ ಜನರು, ಜೊತೆಗೆ ಊರಿನ ಜನರು ಒಕ್ಕೊರಲಿಂದ ಹೇಳ್ತಾ ಇರೋದೇನೆಂದರೆ ಅವರ ಮೇಲೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು. ಅವ್ರಿಗೆ ಏನು ಅನ್ಯಾಯ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ಅನುಭವಿಸಬೇಕು. ಮನೆಯಲ್ಲಿ ನಿಶಾನಳು ಇದ್ದಂತಹ ಪರಿಸ್ಥಿತಿ ಈಗ ಪೋಸ್ಟ್ ಮಾರ್ಟಮ್ ಆಗಿದೆ. ಅದರ ವರದಿ ಬಂದ ನಂತರವೇ ಈ ಶಿಕ್ಷೆಯನ್ನು ಅಥವಾ ಅವರನ್ನು ಬಂಧಿಸುವಂಥ ಕೆಲಸ ನಡೆಯುತ್ತೆ. ಯಾವುದೇ ಪ್ರಕರಣ ಆಗಿರಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಪೊಲೀಸರಿಗೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದರ ಅರ್ಥ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಲ್ಲ ಅಂತ ಹೇಳಿದರೆ ಆಕೆಯನ್ನು ಕೊಂದಿದ್ದು ಅಂತೇಳಿ ಪರೋಕ್ಷವಾದಂತಹ ಅರ್ಥವನ್ನು ನೀಡುವ ಹಾಗೆ ವರದಿ ಇದೆ. ಆದರೆ ಪೋಸ್ಟ್ ಮಾರ್ಟಮ್ ಯಾವಾಗಲೂ ಕೂಡ ಆ ರಿಪೋರ್ಟ್ ಏನಿದೆ ಮುಚ್ಚಿದ ಲಕೋಟೆಯಲ್ಲಿ ಇರುತ್ತೆ. ಅದನ್ನು ಡೈರೆಕ್ಟ್ ನ್ಯಾಯಾಲಯಕ್ಕೆ ಅದನ್ನೊಂದು ಸಲ್ಲಿಸುವಂತಹ ಕೆಲಸ ನಡೆಯುತ್ತೆ. ಅದನ್ನು ಯಾರಿಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ತೋರಿಸುವುದಿಲ್ಲ, ಮನೆಯವರನ್ನು ಹೊರತುಪಡಿಸಿ. ಹೀಗಿರುವಾಗ ಆ ಪೋಸ್ಟ್ ಮಾರ್ಟಮಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವಿಷಯ, ಆತ್ಮಹತ್ಯೆ ಮಾಡಿಕೊಂಡಿದ್ದಲ್ಲ ಅಂತ ಹೇಳಿದ ಮೇಲೆ ನೇರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಏನು ಆಗಿರಬಹುದು, ಆ ಮನೆಯಲ್ಲಿ ಏನು ಆಗಿದೆ ಹಾಗಾದರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. 4 ವರ್ಷಗಳ ಹಿಂದೆ ಫಾತಿಮತ್ ನಿಶಾನಳನ್ನು ಅನ್ಸಾರ್ ಎಂಬವನಿಗೆ ಮದುವೆ ಮಾಡಿಕೊಡಲಾಯಿತು. ಎಲ್ಲ ಆರಂಭದಲ್ಲಿ ಚೆನ್ನಾಗಿರುತ್ತೆ, ಮದುವೆ ಆರಂಭ ಎಲ್ಲ ಚೆನ್ನಾಗೇ ಇತ್ತು. ಅನ್ಸರ್ ಕೂಡ ಉದ್ಯೋಗ ನಿಮಿತ್ತ
ಪತ್ನಿಯನ್ನು ತುಂಬ ಪ್ರೀತಿಸ್ತಾ ಇದ್ದರು. ಆದರೆ ಉದ್ಯೋಗ ನಿಮಿತ್ತ ಹೊರಗಡೆ ಹೋಗುವಂತಹ ಅವರಿಗೆ ಅನಿವಾರ್ಯ ಉಂಟಾಗ್ತಾ ಇತ್ತು. ಅವರು ದೂರದ ಸ್ಥಳಗಳಿಗೆ ಹೋಗ್ತಾ ಇದ್ದರು. ಮೊದಲನೇದಾಗಿ ಅವರು ವಿದೇಶದಲ್ಲಿದ್ದರು, ನಂತರ ಬಂದರು ಬೆಂಗಳೂರಲ್ಲಿ ಕೂಡ ಅವರು ಇದ್ದರು. ಕ್ಯಾಬ್ ಚಾಲಕರಾಗಿ ದುಡಿತಾ ಇದ್ದರು, ತಮ್ಮ ಅರ್ನಿಂಗ್ಸನ್ನು ತಾವು ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ಪತ್ನಿಯನ್ನು ಕರೆದುಕೊಂಡು ಯಾಕೆ ಹೋಗಲಿಲ್ಲ ಅವರು ಅಷ್ಟು ಸಮಯ? ಅದು ಬಹಳ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಕೂಡ. ಆದರೆ ಪತ್ನಿಯನ್ನು ಕರೆದುಕೊಂಡು ಹೋಗಲಿಕ್ಕೆ ಮನೆಯಲ್ಲಿ ಬಿಡ್ತಾ ಇರಲಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಒಂದು ವೇಳೆ ನೀನು ಪತ್ನಿಯನ್ನು ಕರ್ಕೊಂಡು ಹೋದರೆ ನೀನು ವಾಪಸ್ ಮನೆಗೆ ಅವಳನ್ನು ಕರ್ಕೊಂಡು ಬರಬೇಡ, ಇದು ಬಂದಂತಹ ಬೆದರಿಕೆ. ಇದರಿಂದಾಗಿ ಏನು ಮಾಡ್ತಾಯಿದ್ರು, ಮನೆಯವರು ತಂದೆ ತಾಯಿ ಈ ಥರ ಹೇಳಿದಾಗ ಖಂಡಿತವಾಗಿ ಒಂಥರ ಏನಾಗ್ತದೆ ಏನೋ ಅಂತ ಹೆದರ್ಕೊಂಡಿರ್ಬೋದು. ಈ ಕಾರಣದಿಂದ ಅವರು ಪತ್ನಿಯನ್ನು ಕರೆದುಕೊಂಡೇ ಹೋಗಲಿಲ್ಲ, ಮನೆಯಲ್ಲೇ ಇದ್ದರು ಪತ್ನಿ. ಇನ್ನೊಂದು ಕಡೆಯಲ್ಲಿ ಫಜಿಲ ನಾದಿನಿ ಆಗಬೇಕು. ಯಾವಾಗ ಈ ಒಂದು ಮಾತಿದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ. ಕೊಟ್ಟವರು ಬಂದು ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ಮನೆಯಲ್ಲಿ ಸಂಸಾರದಲ್ಲಿ ಬಿರುಗಾಳಿ, ಎಲ್ಲವೂ ಕೂಡ ಅಶಾಂತಿ, ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಅವರಿಗೂ ಮಗು ಇದೆ, ಇವರಿಗೂ ಮಗು ಇದೆ. ಮಕ್ಕಳ ವಿಷಯದಲ್ಲಿ ಆರಂಭದಲ್ಲಿ ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಆಗ್ತದೆ. ಬಂದವರು ನಮ್ಮ ಸೇವೆಯನ್ನೇ ಮಾಡಬೇಕು. ಅಂದರೆ ಹೊರಗಿಂದ ನಾವು ಕರ್ಕೊಂಬರ್ತೀವಿ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ, ಆ ಹೆಣ್ಣು ಮಕ್ಕಳು ನಮ್ಮ ಸೇವೆನೇ ಮಾಡಬೇಕು, ನಾವು ಹೇಳಿದಂಗೆ ಕೇಳಬೇಕು. ಒಂದು ರೀತಿಯಾದಂತಹ ಮೊನೋಪಲಿ. ನಾವು ಹೇಳಿದ್ದನ್ನು ನಾವು ಹೇಳಿದಾಗ ಹೇಗೆ ನಾವು ಜೋರು ಮಾಡಿದರೆ ಬಯಸ್ಕೊಳ್ಬೇಕು, ಏನೇ ಮಾಡಿದ್ರು ಹೋಗಲ್ಲ ಆ ಕೆಲಸ ಮಾಡು ಅಂತ ಹೇಳಿದ್ರೆ ಕೆಲಸ ಮಾಡಿಸ್ಕೋಬೇಕು. ಬರೀ ಇಂಥದ್ದೇ ಯೋಚನೆಗಳು ಇರುವಂಥ ಮನಸ್ಥಿತಿ ಇರುವಂಥ ಜನರು ನಮ್ಮ ಮುಂದೆ ಇದ್ದಾರೆ. ಹಾಗಾಗಿ ಅಲ್ಲಿಂದ ಸ್ಟಾರ್ಟಾಗಿ ಅದು ಈ ಥರ ಆಗಿರಬಹುದು. ಬಹುಶಃ ಪ್ರಕರಣ ಬಂದು ಇಲ್ಲಿಗೆ ಬಂದು ನಿಂತಿದೆ ಅಂತ ನಾನು ಅಂದ್ಕೋತೀನಿ. ಯಾಕಂತೇಳಿದರೆ ಒಂದು ಮನೆಯಲ್ಲಿ ಎಲ್ಲವೂ ಇದ್ದು ಕೂಡ ಯಾಕೆ ಈ ಥರದ ಇದು ಘಟನೆ ಉಂಟಾಗ್ತದೆ? ಎಲ್ಲರೂ ಇದ್ದಾರೆ, ಮನೆಯಲ್ಲಿ ಎಲ್ಲ ಇದ್ದಾರೆ, ಹಣಕಾಸಿನ ವ್ಯವಸ್ಥೆ ಇದೆ, ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಸುಮಾರು 1 crore ಆಗ್ಬೋದು ಕಾಣ್ತದೆ ಆ ಮನೆಯನ್ನು ನೋಡಿದ್ರೆ. ಅದು ಅಷ್ಟು ದೊಡ್ಡ ಮನೆ ಇದೆ, ಎಲ್ಲವೂ ಇದೆ, ಅವರ ಹತ್ರ ಕಾರ್ ಇದೆ, ಪ್ರತಿಯೊಂದು ಇದ್ದು ಕೂಡ ಯಾಕೆ ಈ ಥರದ ಘಟನೆಗಳು ನಡೀತವೆ? ಹಾಗಾದರೆ ಮನುಷ್ಯನಿಗೆ ಇರಬೇಕಾದ್ದೇನು? ಎಲ್ಲ ಇದೆಯಲ್ಲ, ಹಾಗಾದರೆ ಇನ್ನೇನು ಗಲಾಟೆ ಅವರ ಮನೆಯಲ್ಲಿ? ಅದೇ ಹೇಳುವಂಥದ್ದು, ನಾವು ಹೇಳಿದಾಗೆ ಕೇಳಬೇಕು, ಅಥವಾ ನಾವೇ ಫೈನಲ್ ನಮ್ಮ ಕೆಲಸವನ್ನು ಮಾಡಬೇಕು. ಮನೆಯಲ್ಲಿ ನಾವು ಹೇಳಿದ್ದನ್ನು ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ಅಷ್ಟು ಮಾಡಿದರೆ ಮಾತ್ರ ಅದು ಒಂದು ರೀತಿಯಾದಂತಹ ಅದೊಂದು ಮೊನೋಪಲಿ ಅಂತ ಹೇಳ್ತಾರೆ. ಆ ಮೊನೋಪಲಿಯನ್ನು ಎಲ್ಲೋ ಒಂದು ವೇಳೆ ಅದನ್ನೇ ನಿಯಂತ್ರಣ ಮಾಡಲಿಕ್ಕೆ ಈ ಕುಟುಂಬದವರು ಹೊರಟಿರಬೇಕು. ಅಥವಾ ಈ ನಾದಿನಿ ಬಂದಿದ್ದರಿಂದ ಮನೆಯಲ್ಲಿ ಇಲ್ಲ ಸಲ್ಲದ ಗಲಾಟೆಗಳು ಆರಂಭವಾಗ್ತಿತ್ತ ಏನೋ. ಒಟ್ಟಿನಲ್ಲಿ ಈಗ ಈ ಪ್ರಕರಣವನ್ನು ಪೊಲೀಸರು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕಸ್ಟಡಿಗೆ ಈಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಕಸ್ಟಡಿಗೆ ತಗೊಂಡು ಮತ್ತೆ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಆದರೆ ಅದಕ್ಕೆ ಸಿಗ್ಬೋದು, ಆ ವಿಚಾರಣೆಗೆ ಮತ್ತೆ ಕಾಲಾವಕಾಶಗಳು ಸಿಗುವ ಸಾಧ್ಯತೆಗಳಿದ್ದಾವೆ. ಆದರೆ ಯಾಕೆಂದರೆ ಈ ಸಣ್ಣ ಪ್ರಾಯದಲ್ಲಿ 22 ವರ್ಷ ನಿಶಾನಳಿಗೆ ಇನ್ನೂ ಕೂಡ ಮನೆಯಲ್ಲಿ ಅವರ ಬಗ್ಗೆ ತುಂಬ ಕನಸನ್ನು ಕಟ್ಕೊಂಡಿದ್ರು. ತಾಯಿ ಇನ್ನೇನು ಮಗಳು ಫೋನ್ ಮಾಡಿ ಕರೀತಾರೆ 18ನೇ ತಾರೀಕಿಗೆ, ಜುಲೈ 18ಕ್ಕೆ, ಅಮ್ಮ ನೀವು ಬನ್ನಿ ಅಂತೇಳಿ. ತಕ್ಷಣ ಅಮ್ಮ ಬರ್ತಾರೆ. ಇನ್ನೊಂದು ಕಡೆಯಲ್ಲಿ ಇವರು ಕೂಡ ಫೋನನ್ನು ಕಿತ್ಕೊಂಡು ಅವಳ ಕೈಯಲ್ಲಿ ನಿನ್ನ ಮಗಳನ್ನು ನೀನು ಕರ್ಕೊಂಡು ಹೋಗು, ಇಲ್ಲ ಅಂತ ಹೇಳಿದ್ರೆ ನಾವೇ ಕೊಂದು ಹಾಕ್ತೀವಿ ಅನ್ನೋ ಲೆವೆಲಿಗೆ ಅವ್ರು ಮಾತಾಡಿದ್ದಾರೆ. ತಾಯಿ ಹಾಗೂ ಈಗನೂ ಆಟೋ ಮಾಡ್ಕೊಂಡು ಬಂದು ಅರಂಬೂರು ತಲುಪುವಾಗ ಈ ಮಾತುಕತೆ ನಡೀತಾ ಹೋಗಿದೆ. ಮನೆಗೆ ಹೋಗಿ ತಲುಪುವಷ್ಟರೊಳಗೆ ಫಾತಿಮತ್ ನಿಶಾನ ಮನೆಯ ಮೇಲಿನ ಭಾಗದಲ್ಲಿ ಆಕೆ ಜೀವವನ್ನು ಕಳೆದುಕೊಂಡಿರ್ತಾರೆ. ಅಂದರೆ ಆ ಕ್ಷಣದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ ಇದು ಜೀವವನ್ನು ಕಳೆದುಕೊಂಡಿದ್ದಾರೆ ಫಾತಿಮತ್ ನಿಶಾನ ಅಂತೇಳಿ. ಅವರನ್ನು ಹಾಗೆ ಇಳಿಸ್ಕೊಂಡು ಬಂದು ಕೆಳಗಡೆ ಮಲಗಿಸಿರ್ತಾರೆ. ಕೆಳಗಡೆ ಮಲಗಿಸಿದ ತಕ್ಷಣ ಬಂದಿರೋರೆ ಆ್ಯಂಬುಲೆನ್ಸ್ ಚಾಲಕರು. ಮನೆಯವರು ಯಾರೂ ಮುಟ್ಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಒಂದು ಹೆಣ್ಣು ಮಗಳನ್ನು ಮುಖ ನೋಡ್ಕೊಂಡು ಎಲ್ಲ ನಿಂತಿದ್ದಾರೆ. ಯಾವುದೇ ಒಂದು ಗಾಡಿಗೆ ಹಾಕೋದು, ಅವ್ರದ್ದೇ ಮನೇಲಿ ಗಾಡಿ ಇತ್ತು, ಅವ್ರದ್ದೇ ಮನೇಲಿ ಗಾಡಿ ಇದ್ದರೂ ಕೂಡ ಅವರು ಆ್ಯಂಬುಲೆನ್ಸಿಗೆ ಕರೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಇದೆಲ್ಲ ನೋಡುವಾಗ ನಮಗೆ ಅನಿಸುತ್ತೆ, ಮನುಷ್ಯ ಬದುಕೋದು 4 ದಿವಸ, ಅದರಲ್ಲೊಂದು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಇದ್ದು ಕೂಡ ವೇಸ್ಟ್. ಎಷ್ಟಿದ್ರೇನು ಮನುಷ್ಯನಿಗೆ ಸಂಪತ್ತು? ನೆಮ್ಮದಿ ಇಲ್ಲದ ಮೇಲೆ ಫಸ್ಟ್ ನೆಮ್ಮದಿ ಬೇಕು ಮನುಷ್ಯನಿಗೆ. ಹಾಗೆಯೇ ಇಲ್ಲಿ ಫಾತಿಮತ್ ನಿಶಾನಳ ಫ್ಯಾಮಿಲಿಯಲ್ಲಿ ಕೂಡ ಆಗಿರೋದು ಇದುವೇ ವಿಚಾರ. ಹಾಗಾದರೆ ಇನ್ನು ಮುಂದೆ ಆ ಮಗುವಿನ ಭವಿಷ್ಯವನ್ನು ನೋಡಬೇಕಲ್ವಾ? ಈಗ ತಂದೆ ಮೇಲೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಅನ್ಸರ್ ಮೇಲೆ ಯಾರಿಗೂ ಕೂಡ ಕೆಟ್ಟ ಅಭಿಪ್ರಾಯ ಇಲ್ಲ. ಅನ್ಸರ್ ಅವರು ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು. ನೋಡ್ಬೋದು ಅವರ ಹೆಂಡತಿನ ಎಷ್ಟು ಪ್ರೀತಿಸ್ತಾಯಿದ್ರು ಅಂಥೇಳಿ ಒಂದು ವಿಡಿಯೋ. ತುಂಬಾ ಪ್ರೀತಿಸ್ತಾಯಿದ್ರು ಹೆಂಡತಿನ. ಅವರು ಹೆಂಡತಿ ಕಾಲಿಗೆ ಚಪ್ಪಲ ಹಾಕೋದು ಇದನ್ನೆಲ್ಲ ಮಾಡ್ತಾಯಿದ್ರು. ಅಷ್ಟು ಪ್ರೀತಿಸ್ತಾಯಿದ್ರು, ಆ ಲೆವೆಲ್ವರೆಗೆ ಪ್ರೀತಿಸ್ತಾಯಿದ್ರು. ಆದರೆ ಏನೋ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಅದು ಯಾಕೆ ಧೈರ್ಯ ಮಾಡಲಿಲ್ಲ? ಮನೆಯವರ ಹೆದರಿಕೆಯಿಂದ ಇದ್ದಿರ್ಬೋದು ಅಂತ
ಅಂದ್ಕೊಳ್ಬೋದು ನಾವು. ಆದರೆ ಈಗ ಮಗು ನೋಡ್ಬೇಕು, ಇನ್ನು ಮಗುವಿನ ಭವಿಷ್ಯ ಏನು, ಆ ಮಗು ಇನ್ನು ತಾಯಿ ಮನೆಯಲ್ಲಿರುತ್ತೆ, ತಾಯಿಯ ಈ ಒಂದು ನೋವು ಕಣ್ಣೆದುರಲ್ಲೇ ನೋಡಿರುತ್ತೆ ಆ ಮಗು ಏನೆಲ್ಲ ಹಿಂಸೆ ಆಗಿದೆ ತಾಯಿಗೆ ಅಂತ. ಅದನ್ನು ನೆನಪು ಅದು ಅರಿವಿಗಿಲ್ಲದಿದ್ದರೂ ಕೂಡ ಯಾವತ್ತೋ ಒಂದು ದಿವಸ ಅದು ನೆನಪಾಗ್ತದೆ ದೊಡ್ಡವರಾದಾಗ, ನನ್ನ ತಾಯಿಯ ಮೇಲೆ ಈ ಥರ ಮಾಡಿದ್ದಾರೆ ಅಂತೇಳಿ. ಆ ಮನಸ್ಸಿನ ಮುಗ್ಧ ಮನಸ್ಸಿನ ಭಾವನೆಯೊಳಗೆ ಅದು ಅಡಕವಾಗಿರುತ್ತೆ. ಹಾಗೆ ಈ ಒಂದು ಪ್ರಕರಣ ಒಂದು ಎಲ್ಲರಿಗೂ ಕೂಡ ಪಾಠ. ಯಾವುದೇ ಒಂದು ಹೆಣ್ಣು ಮಕ್ಕಳನ್ನು ಮನೆಗೆ ತಂದು ಈ ಥರ ಮಾಡೋರನ್ನ ಕಠಿಣ ಶಿಕ್ಷೆಗೊಳಪಡಿಸಬೇಕು. ನಮಗೆ ಗೊತ್ತಿರುವ ಒಂದು ಕಾನೂನು ಅನ್ನೋದು ಇದೆ, ಆ ಕಾನೂನು ಪ್ರಕಾರವಾಗಿ ಅವರ ಮೇಲೆ ಆ್ಯಕ್ಷನ್ ಆಗೇ ಆಗುತ್ತೆ. ಅದರಲ್ಲೂ ಮದುವೆಯಾದ ಆರಂಭದಿಂದ ಹಿಡಿದು 7 ವರ್ಷದವರೆಗೆ ಕಾನೂನಲ್ಲಿ ಏನಾದರೂ ಹೆಣ್ಣುಮಕ್ಕಳಿಗೆ ಕಿರುಕುಳ ಆದರೆ ಅವರ ಮೇಲೆ ಡೌರಿ ಕೇಸೇ ದಾಖಲಾಗ್ತದೆ. ಅದರಲ್ಲಿ ಏನಿದಿಲ್ಲ, ದೊಡ್ಡ ಪನಿಷ್ಮೆಂಟ್ ಸಿಗ್ತದೆ. ಹಾಗೆ ಈ 3 ಜನರಿಗೂ ಕೂಡ ಈಗ ಒಳ್ಳೆ ಪನಿಷ್ಮೆಂಟು ಸಿಗುತ್ತೆ. ಅದರ ನಡುವೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಬಂದಾಗ ಆಯಿಷಾ ಅವರಿಗೆ ಸಡನ್ನೇ ಇದ್ದಕ್ಕಿದ್ದಂತೆ ಅನಾರೋಗ್ಯ ಎಲ್ಲ ಆಯಿತು. ಪೊಲೀಸರ ತನಿಖೆಯ ವೇಳೆ ಅನಾರೋಗ್ಯ ಆಗಿ ಅವ್ರನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಶುಗರ್ ಎಲ್ಲ ಲೆವೆಲ್ ಲೋ ಆಗಿ ಅವ್ರನ್ನ ಕರ್ಕೊಂಡು ವಾಪಸ್ಸು ಚಿಕಿತ್ಸೆ ಮಾಡಿದ ನಂತರ ಪೊಲೀಸ್ ಸ್ಟೇಷನಿಗೆ ವಾಪಸ್ ಕರ್ಕೊಂಡು ಹೋಗಲಾಯಿತು. ಇದೆಲ್ಲ ನಡೀತಾ ಇದೆ. ಇದೆಲ್ಲವೂ ಕೂಡ ನಡೆದು ಈಗ ಸದ್ಯ ಅವ್ರನ್ನ ಮಂಗಳೂರಲ್ಲಿ ಇರಿಸಲಾಗಿದೆ. ಮುಂದಿನ ದಿವಸಗಳಲ್ಲಿ ಮತ್ತೆ ಅವರ ಮೇಲೆ ಈಗ ಇನ್ನು ಕೋರ್ಟ್ನಲ್ಲಿ ಅದರ ವಾದ ಪ್ರತಿವಾದಗಳನ್ನೆಲ್ಲ ಗಮನಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ಸಮಯ ಬರುತ್ತೆ. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಿರುವಂಥ ವರದಿಯಲ್ಲಿ ಇರುವಂಥ ಸಂಪೂರ್ಣ ಸಾರಾಂಶವನ್ನು ಇಲ್ಲಿ ಹೇಳಲಿಕ್ಕೆ ಆಗದಿದ್ದರೂ ಕೂಡ ಅದು ಆತ್ಮಹತ್ಯೆಯಲ್ಲ, ಅದೊಂದು ಕೊಲೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ದಾಖಲಾಗಿದೆ. ಹಾಗಾಗಿ ನಿಮಗೇನು ಅನಿಸುತ್ತೆ ಈ ಪ್ರಕರಣದಲ್ಲಿ, ಯಾವ ಥರದ ಶಿಕ್ಷೆ ಅವರಿಗೆ ನೀಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.